ದಿವ್ಯಾ ಬಾರೆ ಊಟ ಮಾಡು. ನಂಗೆ ಊಟ ಬೇಡ. ಯಾಕೆ? ನಂಗೆ ಹಸಿವಿಲ್ಲ. ಹಸಿವಿಲ್ವಾ? ಬೆಳಗ್ಗೆ ತಿಂಡಿ ತಿಂದಿದ್ದು ಅಷ್ಟೇ ನೀನು, ಮಧ್ಯಾಹ್ನ ಊಟನೂ ಮಾಡಿಲ್ಲ. ಇವಾಗ್ಲೂ ಊಟ ಬೇಡ ಅಂದ್ರೆ ಹೇಗೆ? ಅಯ್ಯೋ ಯಾಕೋ ಏನು ಸೇರ್ತಾ ಇಲ್ಲ. ಓ, ಪ್ರತಿಭಾತ್ಗೆ ಕೈ ರುಚಿ ಮಿಸ್ ಮಾಡ್ಕೊತಿದ್ಯಾ? ಇಲ್ಲ, ಅವ್ರು ರೆಸ್ಟಿಗೆ ಹೋಗಿದ್ದಾರೆ ಅನ್ನೋ ಕಾಮನ್ ಸೆನ್ಸ್ ನನಗೂ ಇದೆ. ಆದರೆ ಯಾಕೋ ನೆನ್ನೆ ರಾತ್ರಿಯಿಂದ ಊಟನೂ ಸೇರ್ತಿಲ್ಲ, ನಿದ್ದೆನೂ ಬರ್ತಿಲ್ಲ. ಮನ್ಸಿಗೆ ಏನೋ ಒಂಥರ. ಓ, ಈ ಸಿಂಟಮ್ಸ್ ಎಲ್ಲ ನೋಡಿದ್ರೆ ಇದೇ, ನಿಂಗೆ ಜ್ವರ ಬಂದಿದೆ ಕಣೆ. ಜ್ವರನಾ? ಇಲ್ವಲ್ಲ. ನಾನು ಹಿಡಿದು ಆ ಜ್ವರ ಅಲ್ಲ, ಪ್ರೇಮದ ಜ್ವರ. ಏನೇನೋ ಹೇಳ್ಬೇಡ ನೀನು. ಅದು ಸರಿಯಾಗಿದ್ರೆ ನೀನೇ ಹೇಳು, ಯಾರದು ಬಕ್ರ? ಅಕ್ಕ, ನನ್ನನ್ನು ಲವ್ ಮಾಡೋ ಹುಡುಗ ಬಕ್ರನಾ? ಅಲ್ಲಿಗೆ ನೀನು ಲವ್ ಮಾಡ್ತಿರೋದಂತೂ ನಿಜ. ಯಾರೇ? ಅಕ್ಕನ ಹೇಳಿದ್ರೆ ಮನೇಲಿ ಎಲ್ರಿಗೂ ಡಂಗುರ ಸಾರ್ತಾಳೆ. ಓದೋದ್ರಲ್ಲಿ ಹಿಂದೆ ಲವ್ವಲ್ಲಿ ಮಾತ್ರ ಇಷ್ಟು ಮುಂದುವರೆದಿದ್ಯಾ ಅಂತ ಅಮ್ಮ ಬೈದ್ರೆ. ನನ್ನ ಮನಸ್ಸಿನಲ್ಲೇನೋ ಅಜಯ್ ಇದ್ದಾರೆ. ಆದರೆ ಅಜಯ್ ಮನಸ್ಸಿನಲ್ಲಿ ನಾನು ಇದೀನೋ ಇಲ್ವೋ ಅಂತ ತಿಳ್ಕೊಳ್ಳೋವರೆಗೂ ಈ ವಿಷಯನ ಯಾರಿಗೂ ಹೇಳೋದು ಬೇಡ. ಏನೇ ಯೋಚನೆ ಮಾಡ್ತಿದ್ಯಾ? ಯಾರ ಹುಡುಗ? ನನಗೆ ಗೊತ್ತಾದ ದಿನ ನಿನಗೆ ಹೇಳ್ತೀನಿ. ದಿವ್ಯಾ, ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಇವಳು ನಿಜವಾಗ್ಲೂ ಲವ್ ಮಾಡ್ತದಳ? ಯಾವುದಕ್ಕೂ ಒಂದು ಕಣ್ಣಿಟ್ಟಿರ್ಬೇಕು. ಚಿಕ್ಕ ವಯಸ್ಸು, ತಪ್ಪಾಯ್ಕೆ ಮಾಡ್ಕೊಂಡ್ರೆ ಕಷ್ಟ ಆಗತ್ತೆ.